ಸರ್, ನಾನು ನಾಗಸಿದ್ದ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಕುಮಟಾ ತಾಲೂಕಿನ ಎಳವಳ್ಳಿ ಅಲ್ಲ ಅಳವಳ್ಳಿ ಗ್ರಾಮಕ್ಕೆ ಬಂದು ಮೂರೂರು ಭಾಗದಲ್ಲಿ ಬರುವಂತ ಅಳವಳ್ಳಿ ಗ್ರಾಮ ಮತ್ತೆ ಸಿದ್ದನ ಮಠ ಗ್ರಾಮಕ್ಕೆ ಈಗಾಗಲೇ ನಾವು ಏನು ಶಾಂತಾರಾಮ್ ನಾಯ್ಕ ಅವರ ಮನೆಗೆ ಈಗಾಗಲೇ ಭೇಟಿ ನೀಡಿದಾಗ ನಮಗೆ ವಿಶೇಷವಾಗಿ ಕಂಡಿದ್ದೇನೆಂದ್ರೆ ವಿಜ್ಞಾನ ಲೋಕಕ್ಕೆ ಒಂದು ಸವಾಲಾಗಿ ಮಾರ್ಪಟ್ಟಂತ ಈಗಾಗಲೇ ಸುಟ್ಟ ಗಾಯಗಳೇನಿರ್ತಾವಲ್ವಾ, ಅದು ಗಾಯ ಗುಣಪಡಿಸೋದ್ರ ಮುಖಾಂತರ ಅದಕ್ಕೆ ಕಲೆ ಆಗ್ತದೆ. ಅದಕ್ಕೊಂದು ಕಲೆ ಅದನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾರೆ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರಿಗೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಈಗಾಗಲೇ ನೋಡಿ, ಈಗಾಗಲೇ ನೀವು ಏನು ಸುಟ್ಟ ಗಾಯಗಳಿಗೆ ಏನು ಅದಕ್ಕೆ ಗಾಯಕ್ಕೆ ಕಲೆ ಇಲ್ಲದಂತೆ ತೆಗಿತೀರಲ್ವ, ಅದು ನೀವು ರಕ್ತಗತವಾಗಿ ಬಂದಿರುವಂತದ್ದ ಏನಂತ ಅದು ನಮಗೆ ಯೂಟ್ಯೂಬ್ ವಾಹಿನಿಗೆ ಮಾಹಿತಿಯನ್ನ ಕೊಡಿ. ಯಾವ ರೀತಿ ಬಂದಿರುವಂತದ್ದು? ತಂದೆಯವರ ಕಾಲದಿಂದ ತಂದೆಯವರ ಕಾಲದಿಂದ ಮಾಡ್ತಾ ಬಂದದ್ದು. ನಿಮ್ಗದು ಯಾವ ರೀತಿ ಬಂದುವಂತದ್ದು? ತಂದೆಯ ಕಾಲದಿಂದ ತಂದೆಯಿಂದ ಬೇರೆಯವರು ಅವರು ಔಷಧಿ ತಂದು ಕೊಟ್ಟು ಅವರು ತಂದೆಯವರು ಸುಟ್ಟುಕೊಂಡಾಗ ಅವರು ಔಷಧಿ ತಂದು ಕೊಟ್ಟರು ಅವರ ಮುಖಾಂತರ ನಮಗೆ ಬಂದದ್ದು. ಈಗಾಗಲೇ ನಿಮ್ಗೆ ಯಾವ್ಯಾವ ಊರಿನಿಂದ ಈ ಒಂದು ಜನ ಬರ್ತಾರೆ? ಯಾಕಂದ್ರೆ ಸುಟ್ಟೋದ ಇದ್ರು ಯಾವ್ಯಾವ ಊರಿಂದ ಬಂದ್ರೆ ಎಲ್ಲಾ ಕಡೆ ಈಗ ಹೊನ್ನಾವರ ಬರ್ತಾರೆ, ಕುಮಟ, ಅಂಕೋಲ, ಈ ಶಿರ್ಸಿ, ಸಿದ್ದಾಪುರ, ಬೆಂಗಳೂರು ಆ ಕಡೆಗೆಲ್ಲ ಕೆಲವೊಂದು ಒಬ್ಬರೊಬ್ಬರು ಪರಿಚಯದ ಮೇಲೆ ಮಾಹಿತಿ ಮೇಲೆ ಬರ್ತಾರೆ. ಮತ್ತೆ ಏನಂತ ಕೇಳಿದ್ರೆ ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಾಗೂ ದೇವರಿಗೆ ಒಂದು ಅವಿನಾಭಾವ ಸಂಬಂಧ ಏನಾದ್ರು ಇರ್ತದೆಯಾ? ಇದಿಲ್ಲ. ದೇವರು ಅಂದ್ರೆ ದೇವರಿಗೆ ಏನಾದ್ರು ಕಾಯಿ ಇಟ್ಟು ಮತ್ತೇನಾದ್ರು ಪತ್ತೆ ಮಾಡುವಂತದ್ದು ಏನಿಲ್ಲ. ಕೆಲವೊಂದು ಇದಿರ್ತದೆ, ರಾಶಿ ಸುಟ್ಟದಿದ್ರೆ ಸ್ವಲ್ಪ ರಾಶಿ ಬೆಂದು ಸುಟ್ಟೋದಿದ್ರೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಪಥ್ಯ ಮಾಡ್ತಾರೆ. ಕೆಲವರು ಅವರವರ ನಂಜಿನ ಇದರಿಂದ ಆದ್ರೆ ಈಗಾಗಲೇ ಇದನ್ನ ನೀವು ಎಷ್ಟು ವರ್ಷಗಳಿಂದ ಜನರಿಗೆ ಕೊಡ್ತಾ ಇದ್ದೀರಾ? ಈಗ 25-30 ವರ್ಷ 25-30 ವರ್ಷ ತಂದೆಯ ಕಾಲದಿಂದನೂ ಕೂಡ ಕೊಡ್ತಾ ಇದ್ದೀರಾ. ಈಗಾಗಲೇ ನಿಮ್ದು ಮೂಲ ಮನೆ ಇದೆ ಆಗಿರ್ತದೆ. ಮೂಲ ಮನೆನೇ. ಮತ್ತೆ ಏನಾದ್ರು ದೊಡ್ಡ ಒಂದು ಗಾಯ ಸುಟ್ಟದ ಗಾಯಕ್ಕೆ ಏನಾದ್ರು ಔಷಧ ಏನಾದ್ರೆ ನಿಮ್ಮ ಹತ್ರ ಸಿಗ್ತದೆ? ಹೆಂಗೆ ಅಂದ್ರೆ ರಾಶಿ ದೊಡ್ಡ ಕಾಯಕ್ಕಾದ್ರೆ ಹೋಗ್ಲಿಕ್ಕೆ ಆಸ್ಪತ್ರೆಗೆ ಹೋಗ್ತದೆ. ಅಲ್ಲಿಂದ ಕೆಲವೊಂದು ಕಡಿಮೆ ಆದಾಗಿದ್ರೆ ಸ್ವಲ್ಪ ಗಾಯ ಉಳಿತು ಅಂತ ಹೇಳಿ ನಮ್ಮಲ್ಲಿ ಬಂದು ಮಾಡ್ತಾರೆ. ಇಲ್ಲಿ ಕಾಲಿಗೆ ಕೆಲವೊಂದು ಸಣ್ಣ ಪುಟ್ಟ ಸುಟ್ಟೋದ್ರೆ ಅಂದ್ರೆ ದೊಡ್ಡದು ಹೋದ್ರೆ ಇಲ್ಲಿ ಆಸ್ಪತ್ರೆಯಲ್ಲೇ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ಎಮರ್ಜೆನ್ಸಿ ಇದ್ದಾಗ ಆಸ್ಪತ್ರೆಗೆ ಹೋಗ್ತಾರೆ. ಈಗಾಗಲೇ ನೀವು ಇದನ್ನ 360 ದಿವಸನೂ ಕೂಡ ಎಲ್ಲರಿಗೂ ಜನರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಹಾಗೆ ಇಷ್ಟು ತನಕ ಕೊಡ್ತಾ ಇದ್ದೇವೆ. ಬಂದವರಿಗೆ ಯಾರಿಗೂ ವಾಪಸ್ ಕಳಿಸ್ಲಿಲ್ಲ. ಈಗ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರಿಗೂ ನೀವು ಒಂದು ಇದು ಮಾಡ್ತೀರಿ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಕೊಡ್ತೇವೆ. ಅದು ಯಾವ ರೀತಿಯ ಔಷಧವನ್ನ ಕೊಡ್ತೀವಿ? ಯಾವ ರೀತಿ ಅಂತ ಕೇಳಿದ್ರೆ ಅದು ಯಾವ ರೀತಿ ಸೇವನೆಯನ್ನ ಮಾಡಬೇಕು? ಅದು ಒಂದು ಜಾತಿ ಸೊಪ್ಪನ್ನು ನೀರಿನಲ್ಲಿ ಬೀಸಿ ಅಂದ್ರೆ ಗಂಧವಾಗಿ ಬೀಸಬೇಕು. ಬೀಸಿ ಅದಕ್ಕೆ ಗಾಯಕ್ಕೆ ತೆಳ್ಳಗೆ ಹಚ್ಚಬೇಕು. ಗಾಯ ಚರ್ಮ ಕಾಣದಿದ್ದಷ್ಟು ಹಚ್ಚು, ಬೇಗ ಡ್ರೈ ಆಗ್ತದೆ. ಅದು ಫ್ಯಾನ್ ನಿಂದ ಒಣಸ್ಬಾರ್ದು, ಅವರ ದೇಹದಿಂದನೇ ಒಣಗಬೇಕು. ಅದು ಬಿಸಿ ಶಾಖದಿಂದನೇ ಒಣಗ್ತದೆ. ಈಗಾಗಲೇ ಶಾಂತಾರಾಮ್ ನಾಯ್ಕ ಅವರೇ, ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಸುಟ್ಟ ಗಾಯಕ್ಕೆ ಔಷಧಿ ಕೊಡ್ತೀರಾ, ಅದು ಯಾವ ರೀತಿ ಪಾವತಿಯನ್ನ ಮಾಡ್ತೀರಿ ನೀವು? ನಾವು ಕೇಳುವುದಂದ್ರೆ ಒಂದು ಕಾಯಿ, ಬಾಕಿ ಹಣವನ್ನು ಅವರು ಖುಷಿಯಿಂದ ಕೊಟ್ಟು ಹೋಗ್ತಾರೆ. ಇಂತಿಷ್ಟೇ ಕೊಡಿ ಅಂತ ನಾವು ಯಾವಾಗೂ ಹೇಳ್ತಾ ಇಲ್ಲ, ಒಂದು ಹೇಳುವುದೂ ಇಲ್ಲ. ಅವರು ಖುಷಿಯಿಂದ ಎಷ್ಟು ಕೊಟ್ಟರು ಅಷ್ಟು ತಗೊಳ್ತೀವಿ. ಆದ್ರೆ ಇದಕ್ಕೆ ಯಾವ ರೀತಿ ಹಚ್ಚುವಂತ ವಿಧಾನಗಳು ಯಾವ ರೀತಿ ಇರುತ್ತೆ ಏನಾದ್ರೆ ಗೊತ್ತದ. ಈಗಾಗಲೇ ನೀವು ಈ ಒಂದು ಸುಟ್ಟ ಗಾಯಕ್ಕೆ ಔಷಧಿಯನ್ನ ಕೊಡ್ತೀರಲ್ಲ ಜನಕ್ಕೆ, ಅದು ಹಚ್ಚುವಂತ ವಿಧಾನಗಳ ಬಗ್ಗೆ ನಮಗೆ ಸ್ವಲ್ಪ ವಿಶ್ಲೇಷಣೆಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಕೊಡ್ತೀರಾ? ಹೇಗೆ ನಾವು ಹಚ್ಚುವುದಂದ್ರೆ ಏನು ಅಂತಂದ್ರೆ ಗಾಯ ಔಷಧಿಯನ್ನು ತೆಳ್ಳಗೆ ಹಚ್ಚಬೇಕು. ಗಾಯ ಚರ್ಮವನ್ನು ಕಾಣದಿದ್ದ ಹಾಗೆ ತೆಳ್ಳಗೆ ಹಚ್ಚಿದ್ರೆ ಬೇಗ ಡ್ರೈ ಆಗ್ತದೆ, ಬೇಗ ಕಡಿಮೆ ಆಗ್ತದೆ. ಮತ್ತೆ ಏನು ಅದು ದಿವಸಕ್ಕೊಂದು 2 ಸಲ ಹಚ್ಚಬೇಕಾಗ್ತದೆ. ಅದು ಸ್ವಲ್ಪ ಎಲ್ಲ ಒಣಗಿದ ನಂತರನೇ ಹಚ್ಚಬೇಕು. 2 ಸಲ ಹಚ್ಚಿದ್ರಾದ್ರೂ ಫುಲ್ ಒಣಗಿರ್ಬೇಕು. ಹಚ್ಚಿದ ಗಾಯದ ಮೇಲೆ ಹಚ್ಚಿದ್ರಲ್ಲ ಅದು ಒಣಗಿರ್ಬೇಕು. ಒಣಗಿದ ನಂತರವೇ ಮತ್ತೊಂದು ಸಲ ಅದು ತೈಲ ರೂಪದಲ್ಲಿ ಬರ್ತದೆ, ಇದು ಪೇಸ್ಟ್ ರೂಪದಲ್ಲೇ ಬರ್ತದೆ. ಎಷ್ಟು ಹೊತ್ತಿನ ತನಕ ಇದು ಇಡಬೇಕು, ಮತ್ತೆ ಎಷ್ಟು ಯಾವಾಗ ಇದು ತೊಳ್ಕೊಳ್ಬೇಕು? ಅದು ಏನಂದ್ರೆ ಫಸ್ಟ್ ಒಂದು 2 ದಿವಸ 3 ದಿವಸದ ನಂತರ ತೆಗೆದು ಮತ್ತೆ ಹಚ್ಚಬೇಕು. ಅದ್ರ ಮೇಲೆ ಹಚ್ಚಿದ್ರೆ ಬೇಗ ಕಡಿಮೆ ಆಗ್ತದೆ. ಈಗ ಏನಾಗ್ತದೆ, ಕೆಲವೊಂದು ಔಷಧಿ ಬರೋದ್ರೊಳಗೆ ಔಷಧಿ ಹಚ್ಕೊಂಡು ಬರ್ತಾರೆ, ಅವಾಗ ಅದೆಲ್ಲ ಹೋಗ್ತದೆ. ಕ್ಲೀನ್ ಆಗಿ ಹೋದಾಗ ಅದ್ರ ಮೇಲೆ ಮತ್ತೆ ಹೋಗ್ತದೆ. ನಾನು ಹೇಳುವಂತದ್ದಲ್ಲ, ಈಗ ನಾವು ಪೇಸ್ಟ್ ಅಲ್ಲಿ ಔಷಧಿ ಹಚ್ಚಿದ್ರು ಅಲ್ವಾ, ಅದು ಸ್ನಾನ ಮಾಡುವುದು ಯಾವಾಗ? ಎಷ್ಟು ಸ್ನಾನ ಆಗಂದಾಗೆಲ್ಲ ಮಾಡ್ಲಿಕ್ಕಿಲ್ಲ. ಸ್ವಲ್ಪ
ಕಡಿಮೆ ಆದ್ಮೇಲೆ ಅಂದ್ರೆ ಏನು ಗಾಯ ಸ್ವಲ್ಪ ಕಡಿಮೆ ಆಗ್ಬೇಕು. ಈಗ ನೋಡಿ ಮೊದಲನೇ ಸರಿ ಈಗ ಹಚ್ಚಿತಾರೆ, ಹಚ್ಚಿದ ನಂತರ ಒಂದು ದಿನ ಆಯ್ತು, ಈಗ ಸ್ನಾನ ಮಾಡ್ಬೇಕಾಯ್ತು, ಅದು ಕ್ಲೀನ್ ಮಾಡ್ಕೊಂಡೆ ಮತ್ತೆ ಹಚ್ಬೇಕಾ ಸ್ವಚ್ಛತೆ ಮಾಡಿ? ಅದನ್ನ ತೆಗೆದು 4 ದಿವಸ ಆದ ನಂತರ 3 ದಿವಸ ಆದ ಕೂಡಲೆಯ ತೆಗೆದು ಕ್ಲೀನ್ ಮಾಡ್ಕೊಂಡು ಅಂದ್ರೆ ಪರಿಸ್ಥಿತಿ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಅದ್ರ ಮೇಲೆ ಹಚ್ಚಬೇಕು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅವರ ತೈಲ ತೆಂಗಿನ ಎಣ್ಣೆನೋ ಯಾವ್ದೇನು ಎಣ್ಣೆ ಗಿಣ್ಣೆ ಏನೋ ಹಾಕೋದಿಲ್ಲ? ಎಣ್ಣೆ ಗಿಣ್ಣೆ ಏನು ಹಾಕಬಾರ್ದು. ಎಣ್ಣೆ ಗಿಣ್ಣೆ ಏನು ಹಾಕಬಾರ್ದು. ಬರೀ ಸೊಪ್ಪಿನ ಅದೊಂದು ರಸದಂಗೆ ಅದೇ ಅದು ಒಂದು ಬಿಟ್ಟು ಬೇರೆ ಏನು ಹಾಕಬಾರ್ದು. ಅದೇನು ಹಾಕದೇ ಇದ್ರೆ ತೊಂದರೆ ಇಲ್ಲ, ಗಾಯ ಏನು ಕಾಣಿಸುವುದು ಇಲ್ಲ. ಮತ್ತೆ ಚರ್ಮ ಹೇಗೆ ನಿಮ್ಮ ಚರ್ಮ ಉಂಟು ಹಾಗೆ ಬರ್ತದೆ. ಹೌದೌದು. ಈಗಾಗಲೇ ನೀವು ಅದು ಈ ವಿಷಯ ಕೇಳಿದ್ನಲ್ಲ ನಾನು, ಅದು ಯಾವ ರೀತಿ ಪಾವತಿಯನ್ನು ಏನಾದ್ರು ಮಾಡ್ತೀರಾ? ಹಣ ಪಾವತಿ ಏನಿಲ್ಲ, ಕೇಳುವುದಿಲ್ಲ ನಾವು. ಒಂದು ಕಾಯಿಯನ್ನು ಹೇಳುವುದು ಒಂದು ಕಾಯಿ. ಅದರ ನಂತರ ಅವರು ಖುಷಿಯಿಂದ ಕೊಟ್ಟು ಹೋಗುವ ಹಣ ಎಷ್ಟು ಕೊಡುವ, ಇಂತಿಷ್ಟೇ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ಈಗಾಗಲೇ ನಾಯ್ಕರು, ಈಗಾಗಲೇ ನಗರ ಇವರ ಶಾಂತಾರಾಮ್ ನಾಯ್ಕ ಅವರೇ, ಈಗಾಗಲೇ ನಿಮ್ದು ಏನು ಎಂತ ಹೇಳಿ ಮಾಡಿದ್ದೇನೆ, ಈಗಾಗಲೇ ಶಾಂತಾರಾಮ್ ನಾಯ್ಕ ಅವರೇ ಈ ಒಂದು ಔಷಧಿಯನ್ನು ತಗೊಳ್ತಾರಲ್ವಾ, ಹಿಂಗೆ ಹಚ್ಕೊಳ್ತಾರಲ್ವಾ ಸುಟ್ಟ ಗಾಯಕ್ಕೆ, ಅದಕ್ಕೆ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು, ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ? ಅವರು ಹಚ್ಚಿದ ನಂತರ ಒಂದು 3 ದಿವಸ ಬಿಟ್ಟು ಅದರ ನಂತರ ಹಚ್ಚಬೇಕು. ಅದಕ್ಕೆ ನೀರನ್ನು ಜಾಸ್ತಿ ಹಾಕಬಾರ್ದು. ಮತ್ತೆ ನಂಜಿನ ಪದಾರ್ಥ ನಂಜಿನ ಪದಾರ್ಥ ಅವರಿಗೆ ಕೆಲವರಿಗೆ ನಾವೇನು ಹೇಳುವುದಿಲ್ಲ ಹೆಚ್ಚು ನಂಜಿನ ತಿನ್ನಿ. ಅದು ಸ್ವಲ್ಪ ಜಾಸ್ತಿ ನಂಜಿರುವ ವಸ್ತುವನ್ನು ತಿಂದರೆ ಕಡಿಮೆ ಆಗುದು, ಕಡಿಮೆ ಲೇಟ್ ಆಗ್ತದೆ. ಅಷ್ಟು ನಂಜಿನ ಪದಾರ್ಥವನ್ನು ತಿನ್ನಬಾರದು. ಮತ್ತೆ ನಂಜಿನ ಪದಾರ್ಥ ಆದಷ್ಟು ಪಥ್ಯದಿಂದ ಒಳ್ಳೇದು. ಪಥ್ಯದಿಂದ್ರೆ ಪಥ್ಯದಿಂದ ಉಳಿಬೇಕು. ಮತ್ತೆ ಗಾಯ ಸ್ವಲ್ಪ ಕಡಿಮೆ ಆದ ಕೂಡಲೇ ಬಿಡಬಾರ್ದು. ಅದನ್ನು ಪೂರ್ತಿ ಕಡಿಮೆ ಆದ ನಂತರನೇ ಬಿಡಬೇಕು. ಹೊಸ ಚರ್ಮ ಬಂದ ನಂತರ ಬಿಡಬೇಕು. ಈಗಾಗಲೇ ಇದು ಏನು ಎಣ್ಣೆ ಮದ್ಯಪಾನವನ್ನು ಸೇವನೆ ಮಾಡ್ತಾರಲ್ಲ, ಅದು ಏನಾದ್ರು ಸೇವನೆ ಮಾಡಬಾರ್ದ ಇದಕ್ಕೆ ಸಂಬಂಧಪಟ್ಟಂತೆ? ಅದಕ್ಕೇನು ಇದಿಲ್ಲ. ಅದಕ್ಕೆ ಮದ್ಯಪಾನಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಗಾಯಕ್ಕೆ ಕರೆಕ್ಟ್ ಇರಬೇಕು. ಗಾಯ ಹಚ್ಚುವಾಗ ಸರಿ ಹಚ್ಚಿದ್ರೆ ಕ್ರಮಬದ್ಧವಾಗಿ ಹಚ್ಚಬೇಕು. ಒಂದು ತಗೊಂಡೋದ್ ಕೂಡಲೇ ಒಬ್ಬೊಬ್ರು ದಪ್ಪ ಹಚ್ಚಿ ಅದೇನು ಒಳಗಡೆಗೆ ಸೆಪ್ಟಿಕ್ ಆದಂಗೆ ಆಗ್ಬಿಡ್ತದೆ. ಗಾಯ ಆಗುದಿಲ್ಲ, ತೆಳ್ಳಗೆ ಹಚ್ಚಬೇಕು. ಚರ್ಮ ಕಾಣದಿದ್ದ ಹಾಗೆ ತೆಳ್ಳಗೆ ಹಚ್ಚಿದ್ರೆ ಬೇಗ ಗುಣವಾಗ್ತದೆ. ಮತ್ತೆ ಕಡಿಮೆ ಆದ ಮೇಲೂ ಸ್ವಲ್ಪ ಗಾಯ ಕಡಿಮೆ ಆದ ಬಿಡಬಾರ್ದು. ಅದರ ಎಲ್ಲ ಭಾಗಕ್ಕೂ ಮತ್ತೆ ಸ್ವಲ್ಪ ಹಚ್ಚೆ ಇಡ್ಲೇಬೇಕು ಅದನ್ನ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಈಗ ಔಷಧವನ್ನು ಕೊಡ್ತಿರಲ್ಲ, ತಾವು ಯಾವ ಊರಿನಿಂದೆಲ್ಲ ಬರ್ತಾರೆ? ಇಲ್ಲಿ ಹೊರಗಡೆ ನಮ್ಮ ಕಾರವಾರ, ಕುಮಟಾ, ಹೊನ್ನಾವರ, ಭಟ್ಕಳ, ಬೆಂಗಳೂರು ಕಡೆಯಿಂದೆಲ್ಲ ಬರ್ತಾರೆ. ಶಿವಮೊಗ್ಗದಿಂದ ಬಂದಿದೆ, ಕಳ್ಸಿಕೊಟ್ಟಿದ್ದೇವೆ ನಾವು ಕೆಲವು ಕಡೆಗೆ. ಕೆಲವು ಇಲ್ಲಿದ್ದೆ ಬಂದು ಹಚ್ಕೊಂಡು ಹೋಗ್ತಿದ್ದಾರೆ, ಕೆಲವು ತಗೊಂಡು ಹೋಗ್ತಾರೆ. ಸ್ವಲ್ಪ ವಿವರಣೆ ಕೊಟ್ಟು ನಮ್ಮ ಹತ್ರ ಹೇಳಿ ಮತ್ತೆ ಮೊಬೈಲ್ ಅಲ್ಲಿ ಅವರು ಫೋಟೋ ಹೊಡ್ಕೊಂಡು ಬಂದು ತೋರಿಸ್ಕೊಟ್ಟು ಹೋಗ್ತಾರೆ. ಈಗಾಗಲೇ ನೋಡಿ, ಇಲ್ಲಿ ಬಂದು ಹಚ್ಕೊಂಡು ಹೋದವರಿಗೆ ಮತ್ತೆ ತಗೊಂಡು ಹೋದವರಿಗೆ ಏನಾದ್ರು ಅದ್ರಲ್ಲಿ ವ್ಯತ್ಯಾಸ ಏನಾದ್ರು ಏನಿಲ್ಲ, ತೊಂದರೆ ಏನಿಲ್ಲ. ಸರಿಯಾಗಿ ಹಚ್ಚಿಕೊಂಡ್ರೆ ಅವ್ರಿಗೆ ಯಾವುದೋ ಒಂದು ಗಾಯ ಕರೆಕ್ಟ್ ಆಗಿರ್ತದೆ, ಚರ್ಮ ಕರೆಕ್ಟ್ ಬರ್ತದೆ, ಮತ್ತೆ ಗಾಯ ಕಾಣಿಸುವುದಿಲ್ಲ. ಅಭಿನಂದನೆಗಳು. ಈಗಾಗಲೇ ಶಾಂತಾರಾಮ್ ನಾಗಪ್ಪ ನಾಯ್ಕ ಅವರೇ ಈಗಾಗಲೇ ತಮ್ಮ ಮನದಾಳದ ಮಾತನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಈಗಾಗಲೇ ಹಂಚಿಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಈಗಾಗಲೇ ಸುಟ್ಟದ ಗಾಯಕ್ಕೆ ಏನು ಅದಕ್ಕೆ ಕಲೆ ಬೀಳ್ದಿದ್ದಂಗೆ ಅದು ಏನು ಕ್ರಮಬದ್ಧವಾಗಿ ಹಚ್ಚಿದ್ರೆ ಇದಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಮತ್ತೇನಂತ ಕೇಳಿ ಇದು ನೈಸರ್ಗಿಕವಾಗಿರೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಮತ್ತೆ ವೈದ್ಯಕೀಯ ಲೋಕಕ್ಕೆ ಇದೊಂದು ಸವಾಲಾಗಿ ಮಾರ್ಪಾಡಾಗಿದೆ. ಯಾಕಂತ ಕೇಳಿದ್ರೆ ಈಗ ವೈದ್ಯಕೀಯ ವಲಯದಲ್ಲಿ ಯಾವುದೇ ರೀತಿ ಕಲೆ ತೆಗೆಯುವಂಥದ್ದು ಯಾವುದೇ ರೀತಿ ಇದು ಇಲ್ಲ, ಆದ್ರೆ ಇದು ಆಯುರ್ವೇದಿಕದಲ್ಲಿ ಸಾಧ್ಯ ಅನ್ನುವಂಥದ್ದನ್ನ ಮಾತನ್ನ ಈಗಾಗಲೇ ಅವರು ನಮ್ಮ ಯೂಟ್ಯೂಬ್ ವಾಹಿನಿಗೆ ನೀಡಿದ್ದಾರೆ. ನಮ್ಮ ಅಭಿನಂದನೆ. ನಮಸ್ಕಾರ.